ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ಗ್ಯಾಸ್ ಸಿಲಿಂಡರ್ ಹಚ್ಚಿ ಸಿಡಿಸಿದ್ರೆ ಹೇಗಿರುತ್ತೆ ಅಂತ ನಿನಗ್ ಗೊತ್ತಾಗೋದ್ ಬೇಡವಾ? ಏಯ್, ತಮಾಷೆ ಮಾಡ್ಬೇಡ. ನನ್ ಮಾತ್ ಕೇಳು. ಬೇಡ. ನಿನ್ ಸಮಸ್ಯೆನ ನಾನ್ ಅರ್ಥ ಮಾಡ್ಕೊಂತೀನಿ, ಆದ್ರೆ ಬಾಸ್ ಅರ್ಥ ಮಾಡ್ಕೊಬೇಕಲ್ಲ. ನೀನ್ ಬಂದ ತಕ್ಷಣ ಕೆಲಸದಿಂದ ತೆಗ್ದಾಕು ಅಂತ ಹೇಳಿದ್ದಾರೆ. ನನ್ ಕೈಲೇನೂ ಇಲ್ಲಮ್ಮ. ನೀನ್ ಮಾಡಿರೋ ಕೆಲಸದಿಂದ ಬಾಸ್ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಬೇಕಾದ್ರೆ ನೀನೇ ಹೋಗ್ ಮಾತಾಡು. ನಮಸ್ಕಾರ ಸರ್. ಊಟ ತಿಂತೀನಿ. ಏಯ್, ಒಂದು ನಿಮಿಷ ಇರು. ಅಣ್ಣ ಊಟ ಆಯ್ತಾವ? ನಿನ್ನೆ ಕ್ಯಾರಿಯರ್ ತಂದು ಕೊಡ್ತಾನೆ. ಟೈಮಿಗೆ ಕರೆಕ್ಟಾಗಿ ಊಟ ತಂದು ಕೊಟ್ಬಿಡಿ. ತೊಗೊಳ್ಳೋಣ.
ಯಾಕೆ ಲಕ್ಷ್ಮಿ ಅವರೇ ತುಂಬ ಬೇಜಾರಾಗಿದ್ದೀರಾ? ಯಾಕೆ ಕೆಲಸ ಮಾಡೋಕ್ಕೆ ಏನಾದ್ರು ತೊಂದರೆನಾ? ಹಾಗೇನೂ ಇಲ್ಲ. ಯಾವುದೇ ಕೆಲಸನೂ ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟ ಅನ್ಸಲ್ಲ. ಇಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಯಾವ ತೊಂದರೆನೂ ಆಗ್ತಾ ಇಲ್ಲ. ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನ ಅವಾಗಲಿಂದ ಗಮನಿಸ್ತಾ ಇದ್ದೀನಿ. ಮನಸ್ಸಲ್ಲೇನೋ ನೋವಿಟ್ಕೊಂಡು ಸಂಕಟ ಪಡ್ತಾ ಇದ್ದೀರಾ. ನಗ್ನಗ್ತಾ ಕೆಲಸ ಮಾಡ್ತಾ ಇರ್ತೀರಾ, ಇದ್ದಕ್ಕಿದ್ದಂಗೆ ಡಲ್ ಆಯ್ತೀರಾ. ಯಾಕೆ? ಏನಾದರೂ ಸಮಸ್ಯೆನಾ? ಮನುಷ್ಯ ಆಗಿ ಹುಟ್ಟಿದ ಮೇಲೆ ಸಮಸ್ಯೆ ಅನ್ನೋದು ಜೊತೆಗೆ ಬರುತ್ತೆ. ನಾನಿವತ್ತು ಸಮಸ್ಯೆಗೆ ತಲೆ ಕೆಡಿಸ್ಕೊಂಡೋಳಲ್ಲ. ಆದರೆ ಈಗ ನಮ್ಮನೇಲಿ ನನ್ನಿಂದ ಆಗಿರೋ ಸಮಸ್ಯೆಯಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ. ಏನು ಸಮಸ್ಯೆ? ಅದೇನು ಅಂತ ನನ್ನ ಹತ್ರ ಹೇಳಿ. ನನ್ನ ಹತ್ರ ಹೇಳ್ಕೋಬೇಕು ಅನ್ಸಿದ್ರೆ ಹೇಳ್ಕೊಳ್ಳಿ, ಇಲ್ಲ ಅಂದರೆ ನಾನೇನು ಫೋರ್ಸ್ ಮಾಡಲ್ಲ. ಮನಸ್ಸಲ್ಲಿರೋದನ್ನ ಒಬ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ. ನನ್ನ ಹತ್ರ ಏನಾರ ಪರಿಹಾರ ಇದ್ದರೆ ನಾನು ಹೇಳ್ತೀನಿ. ಹೇಳ್ಕೊಳ್ದೇ ಇರೋಂಥದ್ದು ಏನೂ ಇಲ್ಲ. ನೀವು ನನ್ನ ಮೇಲಿನಿಷ್ಟು ಕಾಳಜಿಯಿಂದ ಕೇಳ್ತಿದ್ದೀರಾ, ಖಂಡಿತ ಹೇಳ್ತೀನಿ. ನಮ್ಮ ಯಜಮಾನ್ರಿಗೆ ಕೈಕಾಲು ಸ್ವಾಧೀನ ಇಲ್ಲ, ಅವ್ರಿಗೆ ಮಾತಾಡೋಕ್ಕೂ ಆಗಲ್ಲ. ನಾವು ಹೇಳೋದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ, ಆದರೆ ಅವರು ಕಣ್ಣಿನ ಮೂಲಕ ಹೇಳ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಾರಿ ಲಕ್ಷ್ಮಿ, ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ ಬಿಡಿ, ಇದಕ್ಕೆ ಯಾಕೆ ಸಾರಿ ಕೇಳ್ತೀರಾ? ಎಷ್ಟು ದಿನದಿಂದ ನಿಮ್ಮ ಯಜಮಾನ್ರು ಆಗಿದ್ದಾರೆ? ಈಗ ಸ್ವಲ್ಪ ದಿನದಿಂದ ಹೀಗಾಗಿದೆ. ಇದ್ದಕ್ಕಿದ್ದಂಗೆ ಹಾಗಾಯ್ತಾ? ಏನು ಕಾರಣ? ಇತ್ತೀಚೆಗೆ ಅವ್ರ ಜೀವನದಲ್ಲಿ ಆಗಿರೋಂಥ ಒಂದು ದುರಂತದಿಂದ ಅವ್ರಿಗೆ ಈ ಪರಿಸ್ಥಿತಿ ಬಂತು. ಆಸ್ಪತ್ರೆಗೆ ತೋರಿಸಿಲ್ವಾ ಲಕ್ಷ್ಮಿ? ಹಾಸ್ಪಿಟಲಿಗೆ ತೋರಿಸಿದ್ದೀನಿ, ಟ್ರೀಟ್ಮೆಂಟ್ ಸಹ ನಡೀತಾ ಇದೆ. ಡಾಕ್ಟ್ರ್ ಏನು ಹೇಳ್ತಿದ್ದಾರೆ? ಹುಷಾರಾಗಕ್ಕೆ ಎಷ್ಟು ದಿವಸ ಬೇಕು ಅಂತ ಹೇಳಿದ್ದಾರೆ? ಎಷ್ಟು ದಿನ ಅಂತ ಹೇಳೋಕ್ಕಾಗಲ್ಲ. ಅವ್ರನ್ನ ಮನೇಲಿ ಇಟ್ಕೊಂಡೇ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೆಲವು ಆಯಿಲು ಆಯಿಂಟ್ಮೆಂಟು ಕೊಟ್ಟಿದ್ದಾರೆ. ನಾನು ಅವ್ರು ಹೇಳಿದಾಗೆ ಡೈಲಿ ಮಾಡ್ತಾನೇ ಇದ್ದೀನಿ, ಆದರೆ ಯಾವುದೇ ಇಂಪ್ರೂವ್ಮೆಂಟ್ಸು ಕಾಣ್ತಾ ಇಲ್ಲ. ನನಗದೇ ಚಿಂತೆ ಆಗಿದೆ. ಲಕ್ಷ್ಮಿ, ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಹೇಳ್ತೀನಿ. ಅಯ್ಯೋ ಹೇಳಿ. ನಮ್ಮ ಮನೆ ಹತ್ರ ಇದೇ ಥರ ಒಬ್ರಿಗಾಗಿತ್ತು. ಅವರು ಪಾಪ ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ತುಂಬ ಕಡೆ ಸುತ್ತಾಡಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಹಾಗಾದರೆ ನಮ್ಮ ಯಜಮಾನ್ರು ಮತ್ತೆ ಸರಿ ಹೋಗಲ್ವಾ? ಗಾಬರಿ ಆಗಬೇಡ್ರಿ, ಇಲ್ಲೇ ಸಿಟಿ ಪಕ್ಕ ಇರೋ ಆಯುರ್ವೇದಿಕ್ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ಮೇಲೆ ಅವ್ರು ಮೊದಲಿಗಿಂತ ಚೆನ್ನಾಗಿದ್ದಾರೆ. ನೀವು ಒಂದ್ಸಲಿ ನಿಮ್ಮ ಯಜಮಾನ್ರನ್ನ ಅಲ್ಲಿ ಕರ್ಕೊಂಡೋಗಿ. ಟ್ರೈ ಮಾಡ್ಬೋದು, ಆದರೆ ಈಗ ಅವ್ರು ಇರೋ ಸ್ಥಿತಿಯಲ್ಲಿ ಕರ್ಕೊಂಡು ಓಡಾಡೋದು ಕಷ್ಟ. ಲಕ್ಷ್ಮಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ನಿಮ್ಮ ಯಜಮಾನ್ರನ್ನ ಒಂದ್ಸಲಿ ಅಲ್ಲಿಗೆ ಕರ್ಕೊಂಡೋದ್ರೆ ಸಾಕು. ಅಲ್ಲಿಗೆ ಹೋಗೋರೆಲ್ಲ ಈ ಥರ ಪೇಷಂಟೇ. ನೀವು ಒಂದ್ಸಲಿ ಕರ್ಕೊಂಡೋದ್ರೆ ನೀವು ಮನೇಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ಬೋದು. ಖಂಡಿತ ಕರ್ಕೊಂಡೋಗ್ತೀನಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ನಮ್ಮ ಮನೆಯವರು ಮೊದಲಿನ ಥರ ಆದರೆ ಸಾಕು. ನನಗೆ ಗೊತ್ತಿರಂಗೆ ಅಲ್ಲಿಗೆ ಹೋದವರೆಲ್ಲ ಹುಷಾರಾಗಿದ್ದಾರೆ. ಆ ದೇವ್ರನ್ನ ನಂಬಿ ನಿಮ್ಮ ಯಜಮಾನ್ರು ಕರ್ಕೊಂಡೋಗಿ. ನಿಮ್ಮ ಯಜಮಾನ್ರು ಖಂಡಿತ ಹುಷಾರಾಗ್ತಾರೆ. ದಯವಿಟ್ಟು ಅಡ್ರೆಸ್ ಕೊಡಿ. ಹೋಗ್ತಾ ಕೊಡ್ತೀನಿ, ತಗೊಳ್ಳಿ. ಸರಿ. ಹಲೋ, ಯಾರು? ರೀ, ನಾನು ಕವಿತಾ. ಹೇಳಿ ಕವಿತಾ ಅವರೇ. ಎಲ್ಲಿದ್ದೀರಾ ನೀವು? ಊಟ ತಗೊಂಡು ಬರ್ತಾ ಇದೀನಿ ರೀ. ಯಾಕೆ? ಏನಿಲ್ಲ ರೀ, ತರಕಾರಿ ಪೂರ್ತಿ ಖಾಲಿಯಾಗಿದೆ. ನೀವು ಇಲ್ಲಿಗೆ ಬಂದರೆ ಮಾರ್ಕೆಟಿಗೆ ಹೋಗಿ ನಾನು ತರಕಾರಿ ತರೋಣ ಅಂತ. ಸದ್ಯಕ್ಕೆ ಅಲ್ಲೇ ಎಲ್ಲಾರು ತಗೊಳ್ರಿ, ಆಮೇಲೆ ಹೋದ್ರಾಯ್ತು. ಅಯ್ಯೋ ಬೇಡ ರೀ, ಮಾರ್ಕೆಟಲ್ಲಿ 20 ರೂಪಾಯಿ ಕೆಜಿ ಟೊಮೆಟೊ, ಆದರೆ ಇಲ್ಲಿ 30 ರೂಪಾಯಿ ಹೇಳ್ತಾ ಇದ್ದಾರೆ. ಅಷ್ಟು ಕೊಟ್ಟು ತಗೋಬೇಕಾ ಹೇಳಿ? ನೋಡಿ, ನೀವು ಇಲ್ಲಿಗೆ ಬನ್ನಿ, ಒಂದು ಹೆಜ್ಜೆ ನಾನೇ ಮಾರ್ಕೆಟ್ಗೆ ಹೋಗಿ ತಗೊಂಬಂದ್ಬಿಡ್ತೀನಿ. ನೀವು ಹೇಳೋದು ಸರಿ ರೀ. ಇವಾಗ ನಾವಿರೋ ಪರಿಸ್ಥಿತಿಲಿ ನಮಗೆ 1 ರೂಪಾಯಿನೂ ತುಂಬ ಮುಖ್ಯ.
ಕವಿತಾ ಅವರೇ, ಒಂದು ಕೆಲಸ ಮಾಡ್ತೀನಿ, ನಾನೇ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದ್ಬಿಡ್ತೀನಿ. ಅಯ್ಯಯ್ಯೋ ಬೇಡ ರೀ, ನಿಮ್ ಕಾಲಾಗೋದಿಲ್ಲ. ನೀವ್ ಇಲ್ಲಿಗೆ ಬನ್ನಿ, ನಾನೇ ಹೋಗಿ ತರ್ತೀನಿ. ಕವಿತಾ ಅವರೇ, ನಾನು ಮಾರ್ಕೆಟ್ ಹತ್ರನೇ ಇದ್ದೀನಿ, ತಗೊಂಬಂದ್ಬಿಡ್ತೀನಿ. ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮ್ ಕಾಲ್ ಪೆಟ್ಟಾಗಿದೆ. ಮಾರ್ಕೆಟು ತರಕಾರಿ ಅಂತ ಸುತ್ತಾಡಿ ನೀವ್ ಯಾಕೆ ನಿಮ್ ಕಾಲ್ ನೋವು ಬರ್ಸ್ಕೊತೀರಾ? ನೋಡಿ, ಅಮ್ಮನ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ, ನೀವ್ ಇಲ್ಲಿಗೆ ಬನ್ನಿ. ಕವಿತಾ ಅವರೇ, ದೇಹ ಬಲಕ್ಕಿಂತ ನನ್ನ ಆತ್ಮಬಲ ತುಂಬಾ ಗಟ್ಟಿಯಾಗಿದೆ ರೀ, ನನ್ಗೇನೂ ಆಗೋದಿಲ್ಲ ರೀ. ನೀವು ಅಲ್ಲಿಂದ ಇಲ್ಲಿವರೆಗೆ ಬಂದು ತರಕಾರಿ ತಗೊಂಡು ಎಷ್ಟು ದುಡ್ಡು ಉಳಿಸ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಆಟೋ ಚಾರ್ಜ್ಗೋ ಬಸ್ ಚಾರ್ಜ್ಗೋ ಕೊಡಬೇಕಾಗುತ್ತೆ. ನಾನಾದ್ರೆ ಮಾರ್ಕೆಟ್ಗೆ ತುಂಬಾ ಹತ್ರದಲ್ಲಿದ್ದೀನಿ, 10 ನಿಮಿಷದಲ್ಲಿ ತಂದ್ಬಿಡ್ತೀನಿ ಬಿಡಿ. ಸರಿ ಆಯ್ತು, ಹೋಗಿ ಬನ್ನಿ. ಸರಿ ರೀ, ನಾನು ತರಕಾರಿ ತಗೊಂಡು ಬರ್ತೀನಿ.
ಲಕ್ಷ್ಮಿ ಲಕ್ಷ್ಮಿ ಬದುಕಿರೋಕೆ ಹೇಗೆ ಸಾಧ್ಯ? ಅದು ಅವಳೇನಾ? ಹೌದು, ನಮ್ಮ ಲಕ್ಷ್ಮಿನೇ. ಲಕ್ಷ್ಮಿ, ಲಕ್ಷ್ಮಮ್ಮ. ಲಕ್ಷ್ಮಿ, ಅಯ್ಯ ಅಮ್ಮ. ಏಯ್ ನೀಲ್ಕಂಠ, ಏನು ಇದು? ಯಾಕೋ ಹೀಗೆ ಮಾಡ್ಕೊಂಡೆ? ಲಕ್ಷ್ಮಿ, ನಮ್ಮ ಲಕ್ಷ್ಮಿ. ಏಯ್ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಆಸ್ಪತ್ರೆಗೆ ಹೋಗೋಣ. ಇದೆ ಮೇಲೆ. ಸರ್, ನನ್ಗೇನಾದ್ರೂ ಪರವಾಗಿಲ್ಲ ಸರ್. ನಮ್ಮ ಲಕ್ಷ್ಮಿ ಇಲ್ಲೇ ನೋಡಿದೆ ಸರ್, ಇಲ್ಲೇ ಓದ್ಲಿ. ಏಯ್ ಹುಚ್ಚುಂತರ ಮಾತಾಡ್ಬೇಡ, ತುಂಬಾ ರಕ್ತ ಹೋಗ್ತಾ ಇದೆ ಕಣೋ. ಏನೋ ಆಸ್ಪತ್ರೆಗೆ ಹೋಗೋಣ. ಸ್ವಲ್ಪ ಎತ್ತರಪ್ಪ ಅಂತ ಎತ್ತರಪ್ಪ. ಏನಮ್ಮ ಹುಡುಕ್ತಾ ಇದ್ದೀರಾ? ಅಮ್ಮ, ಇಲ್ಲಿ ಈಗ ತಾನೇ ಒಬ್ರು ಬಿದ್ದು ಕಾಲ್ ಗಾಯ ಮಾಡ್ಕೊಂಡ್ರಲ್ಲ, ಅವ್ರು ಎಲ್ಲಿ? ಅವ್ರು ಇವಾಗ ತಾನೇ ಯಾರೋ ಕರ್ಕೊಂಡೋದಲ್ಲಮ್ಮ. ಕರ್ಕೊಂಡೋದ್ರ? ಒಂದ್ ನಿಮಿಷ, ಬಿದ್ದವ್ರು ನಿಮ್ ಕಡೆರ? ಹೌದಮ್ಮ. ಅಮ್ಮ ಇಲ್ಲಿ ಎಟ್ಟು ಬೀಳಿಸ್ತೀನಿ.